ಬಂಡೆ ಯಾವತ್ತು ಜಗ್ಗಲ್ಲ ಮೇಡಮ್. ಅವ್ರ ಆಟ ತುಂಬಾ ಸಂತೋಷ ಆಗ್ತದೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಒಬ್ಬ ಮಣ್ಣಿನ ಮಗ ಇವತ್ತು ರಾಜ್ಯವನ್ನು ಆಳ್ತಾವ್ರೆ ಅಂದರೆ ಅದು ಎಷ್ಟು ಶ್ರಮ ಪಟ್ಟವ್ರೆ ಅಂದರೆ ನಮಗೆ ಗೊತ್ತು. ನಾವು ಕನಕಪುರ ಕ್ಷೇತ್ರದಿಂದನೇ ಬಂದಿರೋದು. 30 ವರ್ಷಗಳಿಂದ ಸತತವಾದ ಪ್ರಯತ್ನದಿಂದ ಅವ್ರಿಗಿಂತ ಒಂದು ಅವಕಾಶ ಸಿಕ್ಕದೆ. ಅಲ್ಲಿ ಕಾಲಳಿಯವರು ಮಸ್ತಾಗಿದ್ರು, ಅವ್ರನ್ನೆಲ್ಲ ನಿಭಾಯಿಸಿ ಹೌದು ಇವ್ರನ್ನ ಗುರುತಿಸಿ ಕೊಡುವಂಥ ಅವಕಾಶನೇ ಕೊಡ್ತಾ ಇರಲಿಲ್ಲ. ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋದಾಗ ಎಲ್ಲ ಕಾಲೆಳೆಯುವಂಥದ್ದು ಜಾಸ್ತಿ ಆಗಿತ್ತು. ಅದನ್ನು ನಿಭಾಯಿಸಿ ಇವತ್ತು ಆ ಸ್ಥಾನಕ್ಕೆ ಏರಬೇಕಾದ್ರೆ ತುಂಬಾ ಶ್ರಮ ಬಿದ್ದವ್ರೆ. ಅವರು ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ರೈತನಿಗೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಡ್ರೆ ಇಂಡಿವಿಜುವಲ್ ಆಗಿ. ಯಾರೂ ಆ ಕೆಲಸ ಮಾಡಿಲ್ಲ. ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಕನಕಪುರ ಬಂದು ನೋಡ್ಬೋದು ನೀವು. 174ನೇ ಸ್ಥಾನದಲ್ಲಿದ್ದು ಇವತ್ತು 2ನೇ ಸ್ಥಾನದಲ್ಲಿದೆ ಕನಕಪುರ ತಾಲೂಕು. ಆ ಒಂದು ಮಟ್ಟದ ಅಭಿವೃದ್ಧಿಯನ್ನು ನಾವೆಲ್ಲೂ ಕಾಣೋಕ್ಕಾಗಲ್ಲ. ಈಗ ಅವ್ರ ತಮ್ಮ DK ಶ್ರೀನಿವಾಸ್ ಅವರು ಮೊನ್ನೆ KMFಗೆ ಯೂನಿಯನ್ಗೆ ಅಧ್ಯಕ್ಷರಾದರು. 60 ಕೋಟಿಯನ್ನು ಲಾಭ ಮಾಡಿ 80 ಕೋಟಿ ಲಾಭ ಮಾಡಿದ್ರು ಬರೀ 9 ತಿಂಗಳಲ್ಲಿ. ಇತಿಹಾಸ ನಿರ್ಮಿಸಿದ್ರು. ಪ್ರತಿಯೊಬ್ಬ ಉತ್ಪಾದಕರಿಗೂ 1 ಲೀಟರ್ಗೆ 1 ರೂಪಾಯಿಯನ್ನು ಕೊಟ್ಟರು, ವರ್ಕರ್ಗೂ ಕೊಟ್ಟರು. ಅಂಥ ಕ್ರಿಯಾಶೀಲ ವ್ಯಕ್ತಿಗಳು ರಾಜ್ಯ ಆಳ್ಬೇಕು. ಇಲ್ಲ ಆ ಥರ ಅಲ್ಲ. ರೈತರು ಯಾರು? ಜನಸಾಮಾನ್ಯರು ಯಾರು? ಎಲ್ಲಿಂದ ಬರ್ತಾರೆ? ಮೂಲ ಯಾರು? ರೈತರ ಮೇಲೆ 1 ರೂಪಾಯಿ ಕೊಟ್ಬಿಟ್ಟು ನೇರವಾಗಿ ರೈತರಿಗೆ ಸೇರಿದೆ ಮೇಡಮ್. ಇಲ್ಲ ಮೇಡಮ್ ಹಂಗಂದ್ರಿ ಅಲ್ವಾ ನೀವು? ರಾಮನಗರ ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಇಲ್ಲದೆ ನೀವು ಹೆಂಗೆ ಹೋರಾಟ ಮಾಡ್ತೀರಿ? ಎಲ್ಲಾರಿ ನೋಡಿ ಮೇಡಮ್, ಬೆಂಗಳೂರು ಬೆಳಿಬೇಕು ಅಂದ್ರೆ ಪಕ್ಕದಲ್ಲಿರುವಂಥ ಜಮೀನೇ ಆಗ್ಬೇಕು ಮೇಡಮ್. ನೀವು ಎಲ್ಲ ಹೋಗ್ಬಿಟ್ಟು ಕೊಳ್ಳೇಗಾಲ ಮೈಸೂರಲ್ಲಿ ಮಾಡಿದ್ರೆ ಆಗಲ್ಲ, ಸೈಟ್ ಹೋಗಲ್ಲ ಅವು. ಪರ್ಮಿಷನ್ ತಗೋತಾ ಇದ್ದಾರೆ. ಈಗ 80% ರೈತರು, ನಾವು ಅಲ್ಲಿಯೇ ನಮ್ಮದು ಅಕ್ವೈರ್ ಆಯ್ತಾ ಇದೆ. 80% ರೈತರಿಂದ ಒಪ್ಪಿಗೆ ಸಿಕ್ಕಿದೆ ಅಂತ ಅವರು ಹೇಳ್ತಾರೆ, ನಾವು ಹೇಳ್ತೀವಿ. ಕೆಲವರು ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಅಲ್ವಾ? ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಬೇಕು ಅಂದರೆ ಹಂಗಾದ್ರೆ KRS ಕಟ್ಟಿದಾಗ ಅವ್ರು ಬಿಟ್ಕೊಡ್ಲಿಲ್ಲ ಅಂದರೆ ನೀವು ಬೆಂಗಳೂರು ಇರ್ತಿರ್ತಾ ಮೇಡಮ್? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. KRS ಅವತ್ತು ಆಗೋದು ಬೇಡ, ಅವ್ರು ಶಿಫ್ಟ್ ಮಾಡೋದು ಬೇಡ ಅಂತ ಒಂದೇ ಒಂದು. ಇದು ಅಷ್ಟೇ ಮೇಡಮ್. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ ಅಂದರೆ ಬೆಂಗಳೂರು ಇಷ್ಟು ಬೆಳೀತಾ ಆಯ್ತಾ ಹೇಳಿ? ಅವ್ರು ಅವ್ರು ಬಿಟ್ಕೊಡ್ಲಿಲ್ಲ ಅಂದಿದ್ರೆ ನೀವು ಇಷ್ಟು ಮುಂದರಿಯರ? ಎಲ್ಲಕ್ಕೂ ಒಂದೊಂದಕ್ಕೊಂದು ಪೂರ್ವಕವಾದಂಥ ವ್ಯವಸ್ಥೆಗಳಾಗಬೇಕು. ಎಲ್ಲ ಚೈನ್ ಲಿಂಕ್ ಮೇಡಮ್. ಅದು ನಾವು ವಿರೋಧ ಮಾಡೋದು ಅಲ್ಲಿ ನಿಮ್ಗೆ ಗೊತ್ತಿದೆ. ಈಗ ಯಾರು ವಿರೋಧ ಮಾಡ್ತಾವ್ರಿಂದ ನಿಮಗೂ ಗೊತ್ತಿದೆ, ನಮ್ಗೂ ಗೊತ್ತಿದೆ. ಅದು ಅಂಡರ್ಸ್ಟುಡ್. ಯಾಕೆ ಮೇಡಮ್ ನೀವೇ ಮಾಡ್ದಾರದ? ನಿಜನಾ ಸುಳ್ಳ? 2006ರಲ್ಲಿ ಅದನ್ನ ಮಾಡಿದ್ರಿ ಯಾರು? ಗ್ರೇಟರ್ ಬೆಂಗಳೂರು ಆಗಕ್ಕೆ ಮೊದಲು ಯಾರು DLFಗೆ ಇದು ಮಾಡಿದರು? ಬಿಡ್ದೆ ಟೌನ್ಶಿಪ್ನ. ಇವತ್ತು ಅವರೇ ನೀವೇನೇ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ಕೈ ಜೋಡಿಸ್ಬೇಕು ಮೇಡಮ್. ನೀವು ಅಲ್ಲ, ನೀವಲ್ಲ, ನೀವು ಅಂದ್ರೆ ಬೇರೆ ನೀವು ಅಂದ್ರೆ ಮಾಧ್ಯಮರಲ್ಲ. ಬೇಡ ಅದೆಲ್ಲ ಹೇಳೋದು ಬೇಡ. ಬಟ್ ಏನಂದರೆ ಇವತ್ತು ರೈತರಿಗೂ ಅನಾನುಕೂಲ ಆಯ್ತಾ? ಅದಿಲ್ಲ ಅಂತಲ್ಲ, ಪೂರಕವಾದ ವ್ಯವಸ್ಥೆಯನ್ನು ಕರೆಕ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅದು ತ್ವರಿತಗತಿಯಲ್ಲಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮಾಡ್ತಾರೆ. DK ಶಿವಕುಮಾರ್ ಸುಮ್ಮನೆ ಅಲ್ಲ. ಅವರು ನಿಮ್ಗೆ ಗೊತ್ತಿದೆ, ಅವ್ರು ಎಲ್ಲಿ ಹೋಗಿ ಬಂದರು, ಅಲ್ಲಿಂದ ಬಂದಮೇಲೆ ಅವರ ಸ್ಟಾರ್ ಯಾವ ರೀತಿ ಬದಲಾವಣೆ ಆಯಿತು. ಅವ್ರು ದೇವ್ರು ನಂಬಿದ್ದಾರೆ. ಮಣ್ಣಿನ ಮಗ, ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅಣ್ತಂದಿರು ಅವ್ರಿಗೆ ಹೇಳಿದ್ದೀನಿ ನಾನು ಒಂದು ಸಾರಿ ಇದೇ ಫಂಕ್ಷನ್ನಲ್ಲಿ, ರಾಮ ಲಕ್ಷ್ಮಣ ಇದ್ದಂಗೆ. ರಾಮ ಅವತ್ತು ಅಲ್ಲಿದ್ದಾಗ ಲಕ್ಷ್ಮಣ ಬರಲೇ ಇಲ್ಲ. ಅವ್ರಿಗೆ ಆಗಲ್ಲ. ಕುಟುಂಬ ರಾಜಕಾರಣ ಇವಾಗ ಏನು ಮಾಡ್ತಾ ಇದ್ದಾರೆ? ಸೂರ್ಯ ಅವರು ಏನು ರಾಜಕಾರಣ ಮಾಡ್ತಾ ಇದ್ದಾರೆ? ಬಿಟ್ರಲ್ಲ, ಅವರು ಸೋತ್ ಮೇಲೆ ಬಿಟ್ರಲ್ಲ. ಬಂದು ಸಾಮಾಜಿಕವಾಗಿ ನಡೀತಾ ಇದ್ದಾರಲ್ಲ. ಇವತ್ತು ರೈತರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರಲ್ಲ KMF ಮೂಲಕ. ಹಿಂದೂ ಧರ್ಮ ವಿರೋಧಿಗಳು ಅಂತ ಇದ್ರಲ್ಲ ಹಿಂದೆ ಇದ್ದಂತ ಸರ್ಕಾರದವರು, ಈಗೂ ಅವರು ಮೇಲ್ಗಡೆ ನೋಡಿದ್ರೆ ಇವತ್ತು ಫಂಕ್ಷನ್ ಅಲ್ಲಿ ಎಲ್ಲಾ ಧರ್ಮದ ಸ್ವಾಮೀಜಿಗಳು, ಎಲ್ಲಾ ಧರ್ಮದ ಗುರುಗಳು, ಎಲ್ಲಾ ಮೌಲಿಗಳು ಎಲ್ಲಾರನ್ನು ಕರೆಸಿರೋದು ನಮ್ಮ ಬಾಸ್ DK ಬಾಸ್ ಎಲ್ಲಾರನ್ನು ಆಹ್ವಾನ ಕೊಟ್ಟು ಎಲ್ಲಾ ಧರ್ಮದವರು ಬನ್ನಿ, ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ, ಮುಂದೆ ಎಲ್ಲಾರ್ಗು ಒಳ್ಳೇದು ಮಾಡ್ತೀನಿ ಅಂತ ಕರೆಸಿರೋದು. ಕರೆದೇ ಯಾರು ಬರಲ್ಲ, ಕರೆದ್ರೆ ಮಾತ್ರ ಬರೋದು. ಹಿಂದೆ ನಮ್ಮ DK ಶಿವಕುಮಾರ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಅವ್ರವ್ರ ಪಂಪ್ಸೆಟ್ಗೆ TCಗಳು ಹಾಕಿಸ್ಕೊಟ್ಟಿದ್ರು. ಈಗ ನಾನು ಅವರಲ್ಲಿ ಒಂದು ರೈತರ ಪರವಾಗಿ ಬೇಡಿಕೆ ಏನು ಅಂದರೆ, ಇಡೀ ರಾಜ್ಯದಲ್ಲಿ ಎಲ್ಲ ರೈತರಿಗೂ ಪಂಪ್ಸೆಟ್ ಫ್ರೀಯಾಗಿ ಹಾಕಿಸ್ಕೊಡ್ಬೇಕು ಅಂತ ನಮ್ಮ DK ಸಾಹೇಬ್ರಲ್ಲಿ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀನಿ.
ಪಕ್ಷಕ್ಕೋಸ್ಕರ ಹಾ. ಪಕ್ಷ ಕಟ್ಟಿ ಪಕ್ಷಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾ. ಇದ್ ಮಾಡಿದ್ಮೇಲೂ ಅವ್ರು ಇಷ್ಟು ವರ್ಷ ಬೇಕಾಗಿತ್ತ ಎಲ್ಕ ಕಾಲ ಅನ್ನೋದು ಇರ್ತದೆ ಮೇಡಮ್, ಕಾಲ ಟೈಮು. ಇವರು ಹೈಕಮಾಂಡ್ ಇವಾಗ ಇವರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತೀರಿ, ನೀವು ಇಲ್ಲಿಗೆ ಬರಕ್ಕಿಲ್ಲ. ಅವ್ರ ಇದ್ ಮಾಡ್ತಾರೆ ಅಂತ ನೀವು ಇಲ್ಲಿಗೆ ಬಂದಿರೋದು. ಅವ್ರಿಗೂ ಕಾಲ ಬಂದದೆ, ಇವಾಗ ಕಾಲದಲ್ಲಿ ಆಯ್ತವ್ರೆ. ಟೈಮ್ ಬಂದಾಗೆ ಎಲ್ಲ ಆಗೋದು. ಇನ್ನೊಂದ್ ಸ್ವಲ್ಪ ಗ್ಯಾರಂಟಿಗಳು ಕೊಟ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರ ರಾಜ್ಯನ. ಗ್ಯಾರಂಟಿ ಏನು ಕೊಡೋದಿಲ್ಲ ರೈತರಿಗೆ. ಗ್ಯಾರಂಟಿಗಳಿಂದ ಈ ದೇಶದ ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು ರೈತರು. ರೈತರಿಗೆ ಇಡೀ ರಾಜ್ಯದಲ್ಲಿ ಪ್ರತಿ ಪಂಪ್ ಸೆಟ್ ಹಾಕಿರೋರು ಉಚಿತ TC ಹಾಕಿಸ್ಕೊಟ್ಬಿಟ್ರೆ ಅವರೇ ನಮ್ಮ ದೇವ್ರು ಅಂತ ಎಲ್ಲರೂ ಮನ್ನಾ ಮಾಡ್ಸಿ ಸರ್ ರೈತರದು. ಸಾಲ ಮನ್ನಾ ಯಾರು ತಗೊಂಡಿರೋರು ರೈತದೆ. ಅದೇ TCಗೆ ಉಚಿತ TC ಕೊಟ್ರೆ ರೈತರು ಬೆಳೆ ಬೆಳೀತಾರೆ. 72,000 ಕೋಟಿ 80 ಲಕ್ಷ ಸಾಲ ಮನ್ನಾ ಮಾಡಿದಂತ ಏಕೈಕ ಸರ್ಕಾರ ಇದೆ, ಅದು ರೈತರ ಪರವಾಗಿ ಯಾವ್ದಾರ ಇದೆ ಮೇಡಮ್? ಅದು ಕಾಂಗ್ರೆಸ್. GDP ದರ ಎಲ್ಲಿತ್ತು ಮೇಡಮ್? ಅವಾಗ ಬೇರೆ ಯಾರೇ ಆಗಿದ್ರು GDP ದರ ಭೂಮಿ ಕುಸ್ತಾ ಬಿಡೋದು. ಅವತ್ತು ಮನಮೋಹನ್ ಸಿಂಗ್ ಸರ್ ಅವರ ಒಂದು ಚಾಣಾಕ್ಷ ತಂತ್ರಜ್ಞಾನದಿಂದ GDP ದರ ಅಷ್ಟೇ ಮೇಂಟೈನ್ ಆಯ್ತು. ಎಲ್ಲ ರಿಲಿಜನ್ ಮೇಡಮ್, ಎಲ್ಲ ಒಂದೇ ನಾವು ಮೇಡಮ್. ಮುಸ್ಲಿಮ್ಸ್ ಇರ್ಬೋದು, ಹಿಂದೂ ಇರ್ಬೋದು, ನಾವೆಲ್ಲ ಸೌಹಾರ್ದಿತವಾಗಿ ಇಡೀ ಮೇಡಮ್, ಸೌಹಾರ್ದಿತವಾಗಿ ನಾವು ಯಾವತ್ತು ಬಾಳ್ತೀವಿ ಅವತ್ತೇ ಈ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗೋದು ಮೇಡಮ್.